ಇನ್ನು ಇದೇ ಕೇಸ್ನಲ್ಲಿ ರಾಜಕೀಯ ಕೆಸರೇರ್ಚಾಟ ಅಂತೂ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ವಿಪರೀತ ಜಾಸ್ತಿ ಆಗುತ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಗರು. ಇದು ಕಳ್ಳರಿಗೆ ಇರುವ ಸರ್ಕಾರ, ಕಳ್ಳರ ಸರ್ಕಾರ. ಸರ್ಕಾರ ವಾಮ ಮಾರ್ಗದ ಮೂಲಕ ತಪ್ಪಿಸ್ಕೊಳ್ತಾ ಇದೆ. ಆಕೆಗೆ ಬೆಂಬಲಿಸಿದ ಸಚಿವರು ಯಾರು ಅಂತ ಸರ್ಕಾರ ಹೇಳಬೇಕು. ಹೀಗಂತ ಸರ್ಕಾರದ ವಿರುದ್ಧ ಇವತ್ತು ಕೂಡ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರು. ಸ್ಮಗ್ಲಿಂಗು ಕೂಡ ಯಾಕೆ ಹಿಂದೆ ಎಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರೂ ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ, ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ CBI ತನಿಖೆ ನಡೆಸ್ತಾ ಇದೆ. ತಾಕತ್ತಿದ್ರೆ ಹೆಸರು ಹೇಳಿ, ಯಾರ ಹೆಸರು ಯಾರಿದ್ದಾರೆ ಅಂತೇಳಿ. ಒಂದು ಸಾರ್ವಜನಿಕ ಚರ್ಚೆಯಲ್ಲಿರೋದು BJP ನಾಯಕರ ಬಗ್ಗೆ ಅಲ್ಲ, ಸಾರ್ವಜನಿಕ ಚರ್ಚೆ ಇರೋದು ಈ ಸರ್ಕಾರದ ಪ್ರಭಾವಿ ಸಚಿವರು ಇದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಇರೋದು. ನಾವು ಪ್ರೋಟೋಕಾಲ್ನ BJP ನಾಯಕರು ಹೇಳಿ ಕೊಡ್ಸೋಕ್ಕಾಗತ್ತೇನ್ರಿ? ಈಗ ಯಾವ ಪಾರ್ಟಿ ಇದೆ ಈಗ ಅಧಿಕಾರದಲ್ಲಿ ಯಾವ ಪಾರ್ಟಿ ಇದೆ? ನಾವು ಹೇಳಿ ಕೊಡ್ಸೋಕ್ಕಾಗತ್ತಾ? ಕೊಡಿಸಿರೋದು ಯಾರು ಅನ್ನೋ ತನಿಖೆ ನಂತರ ಗೊತ್ತಾಗುತ್ತೆ. ನಂದು ಒಂದೇ ಕಳಕಳಿ ಏನು ಅಂದರೆ ಸಮಗ್ರ ತನಿಖೆ ಆಗಬೇಕು. 15 kg ಚಿನ್ನನ ತಗೊಂಡು ಬರೋದು, ಪ್ರೋಟೋಕಾಲಲ್ಲಿ ಕರ್ಕೊಂಬರೋದು ಅಂತ ಹೇಳಿದ್ರೆ ಈ ಕಳ್ಳರದೇ ರಾಜ್ಯ ಆದಂಗೆ ಆಯ್ತಿದು. ಸಂಪನ್ನರಿಗೆ ಎಲ್ಲಿ ಬೆಲೆ ಇದೆ? ನ್ಯಾಯವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡೋನಿಗೆ ಏನು ಗೌರವ ಇದೆ? ಈ ಕಳ್ಳರದೇ ರಾಜ್ಯ ಆಗುತ್ತೆ. ಈ ಸರ್ಕಾರ ದಿನಕ್ಕೊಂದು ತಪ್ಪು, ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕೊಳ್ತಾ ಇದೆ. ಆದರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ. ಅದು ಸತ್ಯಾಸತ್ಯತೆಗಳು ಹೊರಬರಬೇಕು. ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲಿದ್ದಾರೆ ಅಂತೇಳಿ, ಮಂತ್ರಿಗಳು ಯಾರು ಅಂತ ಹೇಳಿ, ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ನಿಮಗೆ? ಆದರೆ ನೀವೇ ಇದ್ದೀರಾ. ಉತ್ತರ ಕೊಡಬೇಕಾಗಿರೋರು ಕೊಡಲಿಲ್ಲ ಅಂದರೆ ಅವ್ರದ್ದು ಕೂಡ ಪಾಲಿದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ.